ಒಂದಿಷ್ಟಿಲ್ಲ ಕೃಷ್ಣಾಯನ ಬಾರದೆ. ನರ ಜನ್ಮ ಬಂದಾಗ ನಾಲಿಗೆ ಇದ್ದಾಗ ಕೃಷ್ಣಾಯನ ಬಾರದೆ. ವಸುದೇವಸುತಂ ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ವಚನ ಭಾಗವತದ ನಿನ್ನೆ ಮುಂದುವರಿದ ಭಾಗ. ದತ್ತಾತ್ರೇಯ ಅವತಾರ. ಕರ್ದಮ ದೇವಹೂತಿಯರು ತಪಸ್ಸಿನಿಂದ ಮೋಕ್ಷವನ್ನು ಪಡೆದರು. ಅವರ ಮಗನಾದ ಕಪಿಲ ಮುನಿ ಸಂಸಾರದಲ್ಲಿ ವಿರಕ್ತನಾಗಿ ಸಮುದ್ರ ತೀರದಲ್ಲಿ ಆಶ್ರಯವನ್ನು ಸ್ಥಾಪಿಸಿಕೊಂಡು ತಪೋನಿರತನಾದನು. ಆದ್ದರಿಂದ ಕರ್ದಮನ ವಂಶ ಅವನ ಹೆಣ್ಣು ಮಕ್ಕಳಿಂದ ಬೆಳೆಯಬೇಕಾಯಿತು. ಆ ಹೆಣ್ಣು ಮಕ್ಕಳು 9 ಜನರು ಮಹಾಪುರುಷರನ್ನು ಕೈ ಹಿಡಿದು ತಮ್ಮ ಸಂತಾನ ಭಾಗ್ಯದಿಂದ ಲೋಕ ಕಲ್ಯಾಣ ಸಾಧಿಸಿದರು. ಅವರಲ್ಲಿಯೂ ಎರಡನೆಯವಳಾದ ಅನುಸೂಯಾದೇವಿ ತ್ರಿಮೂರ್ತಿಗಳನ್ನೇ ತನ್ನ ಮಕ್ಕಳಾಗಿ ಪಡೆದ ಮಹಾನುಭಾವಳು. ಆಕೆಗೆ ಮಕ್ಕಳಾದ ಕತೆ ಮನೋಹರವಾಗಿರುವಂತೆ ಮಂಗಳಕರವಾಗಿಯೂ ಇದೆ. ಅನುಸೂಯೆಯ ಗಂಡ ಅತ್ರಿ ಮಹರ್ಷಿ, ಬ್ರಹ್ಮಜ್ಞಾನಿಗಳಲ್ಲಿ ಅಗ್ರಗಣ್ಯ. ಆತ ಚತುರ್ಮುಖ ಬ್ರಹ್ಮನ ಅಪ್ಪಣೆಯಂತೆ ಪ್ರಜಾಸೃಷ್ಟಿ ಕಾರ್ಯವನ್ನು ಕೈಗೊಳ್ಳುವ ಮುನ್ನ ಆತನು ತನ್ನ ಮಡದಿಯೊಡನೆ ವೃಕ್ಷ ಪರ್ವತಕ್ಕೆ ಹೋಗಿ ಅಲ್ಲಿ ತಪಸ್ಸನ್ನು ಆಚರಿಸಿದನು. ಪರ್ವತದಲ್ಲಿ ನಿರ್ವಿಂದೆ ಎಂಬ ಪವಿತ್ರವಾದ ನದಿಯೊಂದು ಹರಿಯುತ್ತಿತ್ತು. ಅದರ ದಡದಲ್ಲಿ ಹೂ ಹಣ್ಣುಗಳ ಗಿಡಮರಗಳು ದಟ್ಟವಾಗಿ ಬೆಳೆದಿದ್ದವು. ಆ ಕಾನನದ ಮಧ್ಯದಲ್ಲಿ ಆತನು ಒಂಟಿಗಾಲಲ್ಲಿ ನಿಂತು ಆಹಾರ ನಿದ್ರೆಗಳನ್ನಾಗಲಿ ಚಳಿಗಾಳಿ ಮಳೆ ಬಿಸಿಲುಗಳನ್ನಾಗಲಿ ಗಮನಿಸದೆ 100 ವರ್ಷಗಳ ಕಾಲ ತಪಸ್ಸು ಮಾಡಿದನು. ಆ ಕಾಲದಲ್ಲಿ ಆತನು ಪ್ರಾಣಾಯಾಮದಿಂದ ಉಸಿರಾಡುವುದನ್ನು ನಿಲ್ಲಿಸಿ, ಹೇ ಭಗವಂತ, ನಿನಗೆ ಶರಣಾಗತನಾಗಿದ್ದೇನೆ, ನಿನಗೆ ಸಮನಾದ ಮಗನನ್ನು ನನಗೆ ಕರುಣಿಸು ಎಂದು ಒಂದೇ ಮನಸ್ಸಿನಿಂದ ಪ್ರಾರ್ಥಿಸಿದನು. ಆತನ ನಡುನೆತ್ತಿಯಿಂದ ತಪೋಜ್ವಾಲೆ ಹೊರಹೊರಟು 3 ಲೋಕಗಳನ್ನು ಸುಡಲು ಪ್ರಾರಂಭಿಸಿತು. ಇದನ್ನು ಕಂಡು ಹೆದರಿದ ಸಿದ್ಧ ವಿದ್ಯಾಧರಾದಿ ದೇವತೆಗಳು ಬ್ರಹ್ಮ ವಿಷ್ಣು ಮಹೇಶ್ವರೆಂಬ ತ್ರಿಮೂರ್ತಿಗಳೊಡನೆ ಆತನ ಬಳಿಗೆ ಬಂದರು. ಅವರನ್ನು ಕಂಡ ಋಷಿ ತನ್ನ ತಪಸ್ಸನ್ನು ನಿಲ್ಲಿಸಿ ಅವರಿಗೆ ಅಡ್ಡಬಿದ್ದನು. ಅವರನ್ನು ಪೂಜಿಸಲೆಂದು ತಲೆ ಎತ್ತಿ ನೋಡುತ್ತಾನೆ. ಎತ್ತನ್ನು ಹತ್ತಿಕೊಂಡು ತ್ರಿಶೂಲನ್ನು ಹಿಡಿದಿರುವ ಆ ಪರಶಿವ, ಹಂಸವನ್ನೇರಿ ಕಮಂಡಲವನ್ನು ಹಿಡಿದಿರುವ ಆ ಬ್ರಹ್ಮ, ಗರುಡವಾಹನಾಗಿ ಶಂಖಚಕ್ರಧಾರಿಯಾಗಿರುವ ಆ ಮಹಾವಿಷ್ಣು, ಇವರು ಬರೀ ತೇಜಸ್ಸಿನಂತೆ ಕಾಣುತ್ತಿದ್ದಾರೆ. ದಯಾರಸವನ್ನು ತುಳುಕುಸುತ್ತಿರುವ ಆ ಕಡೆಗಣ್ಣೋಟ, ಕಿರುನಗೆಯನ್ನು ಚೆಲ್ಲುತ್ತಿರುವ ಆ ಮುದ್ದು ಮಗಗಳ ದಿವ್ಯ ತೇಜಸ್ಸು ಆತನ ಕಣ್ಣುಗಳನ್ನು ಕೋರಿಸುತ್ತಿರಲು ಆತನು ಅರ್ಧ ಕಣ್ಮುಚ್ಚಿಕೊಂಡೇ ಅವರ ಪಾದಗಳಿಗೆ ಪೂಜೆಯನ್ನು ಸಲ್ಲಿಸಿದನು. ಅನಂತರ ಆತನು ಕೈಗಳನ್ನು ಜೋಡಿಸಿಕೊಂಡು, ಹೇ ದಿವ್ಯ ಪುರುಷ, ನಿಮಗೆ ನಮಸ್ಕಾರ. ನನ್ನ ಕಣ್ಣುಗಳೇ ನಿಮ್ಮ ದಿವ್ಯ ತೇಜಸ್ಸನ್ನು ಕಾಣಲು ಶಕ್ತವಾಗಿಲ್ಲ. ನೀವು ಯಾರು, ಏಕೆ ಬಂದಿದ್ದೀರಿ? ನಾನು ಮಗನಾಗಬೇಕೆಂದು ಬಯಸಿ ಒಬ್ಬ ದೇವದೇವನನ್ನು ಬೇಡಿಕೊಂಡೆ. ನಿಮ್ಮ ಮೂವರಲ್ಲಿ ಅವನಾರೋ ನಾನರೇ. ಅವನು ಯಾರೆಂಬುದನ್ನು ನೀವೇ ನನಗೆ ತಿಳಿಸುವ ಕೃಪೆ ಮಾಡಬೇಕು. ಮನಸ್ಸಿಗೆ ಕೂಡ ಗೋಚರಿಸಲು ಅಸಾಧ್ಯರಾದ ಮೂವರು ಏಕಕಾಲದಲ್ಲಿ ಪ್ರತ್ಯಕ್ಷರಾದುದು ಪರಮಾಶ್ಚರ್ಯ ಎಂದನು. ಅತ್ರಿ ಮುನಿಯ ಮಾತುಗಳಿಂದ ಸಂತಸಗೊಂಡು ತ್ರಿಮೂರ್ತಿಗಳು ಆತನೊಡನೆ ಮಹರ್ಷಿ, ನೀನು ಯಾವ ದೇವದೇವನನ್ನು ಕುರಿತು ತಪಸ್ಸು ಮಾಡಿದೆಯೋ ಅವನೇ ನಾವು. ಬೇರೆ ಬೇರೆಯಾಗಿ ಮೂವರಂತೆ ಕಾಣಿಸಿದರೂ ನಾವು ಬೇರೆ ಬೇರೆ ಅಲ್ಲ, ಒಂದೇ ತತ್ವ. ನಿನ್ನ ಅಪೇಕ್ಷೆಯನ್ನು ಈಡೇರಿಸಲೆಂದು ನಾವು ಬಂದಿದ್ದೇವೆ. ನಮ್ಮಲ್ಲಿ ಭೇದವೆನಿಸಬೇಡ. ನಮ್ಮ ಅಂಶದಿಂದ ನಿನಗೆ 3 ಮಕ್ಕಳು ಹುಟ್ಟುತ್ತಾರೆ. ಆ ಮೂವರು ಲೋಕೋತ್ತರವಾದ ಕೀರ್ತಿಶಾಲಿಗಳಾಗಿ ನಿನಗೂ ಕೀರ್ತಿಯನ್ನು ತರುತ್ತಾರೆ ಎಂದರು. ಇದನ್ನು ಕೇಳಿ ಸಂತಸಗೊಂಡ ಅತ್ರಿ ಮುನಿಯು ಅನುಸೂಯೆಯೊಡನೆ ಅವರನ್ನು ಭಕ್ತಿಯಿಂದ ಸತ್ಕರಿಸುತ್ತಿರಲು ನೋಡುತ್ತಿದ್ದಂತೆ ಅವರು ಮಾಯವಾಗಿ ಹೋದರು. ಅವರಿತ್ತ ವರದಂತೆ ಅನುಸೂಯರಲ್ಲಿ 3 ಮಕ್ಕಳು ಜನಿಸಿದರು. ಬ್ರಹ್ಮನ ವರದಿಂದ ಚಂದ್ರನು, ಈಶ್ವರನ ವರದಿಂದ ದುರ್ವಾಸನು ಹುಟ್ಟಿದರು. ಮಹಾವಿಷ್ಣುವಿನ ವರದಿಂದ ಹುಟ್ಟಿದವನೇ ದತ್ತಾತ್ರೇಯ. ಈ ಪುತ್ರರನ್ನು ಪಡೆದ ಅತ್ರಿ ಧನ್ಯನಾದ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.